ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಇವತ್ತು ಏನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ರುಕ್ಮಿಣಿ ನಾನು ಹೊರಟೋಗ್ತೀನಿ ಅವ್ರ ಜೊತೆ, ಅಂದರೆ ರೌಡಿಗಳ ಜೊತೆ ಏನಾದರೂ ಆಗಲಿ ಅಂದ್ಬಿಟ್ಟು ಫುಲ್ಲು ನಿರ್ಧಾರ ಮಾಡ್ಬಿಟ್ಟು ಬರ್ತಾ ಇರ್ತಾಳೆ. ಅವಳ ಫ್ರೆಂಡ್ ಮಾತ್ರ ರುಕ್ಕು ಬೇಡ ಕಣೆ ಬೇಡ, ಆ ಥರ ನಿರ್ಧಾರ ತಗೋಬೇಡ ಅಂತ ನಿಲ್ಲಿಸ್ತಾ ಇರ್ತಾಳೆ. ಆದರೂ ಕೂಡ ರುಕ್ಮಿಣಿ ಕೇಳೋದೇ ಇಲ್ಲ, ಬಂದು ರೌಡಿಗಳ ಮುಂದೆ ನಿಂತ್ಕೊಂಡೇ ಬಿಡ್ತಾಳೆ. ಆ ಕಡೆಯಿಂದ ರಾಮಾಚಾರಿ ಚಾರು ಕೂಡ ಇಬ್ಬರು ಕೂಡ ಬರ್ತಾರೆ. ಇಲ್ಲಿ ದಿಲೀಪಂಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಓ ಸಿಕ್ಕೇ ಬಿಟ್ಟಿಯಾ, ನಾವು ಬಯಸಿದ ಬಳ್ಳಿನೇ ಬಂದು ನಮ್ಮ ಕಾಲಿಗೆ ಸುತ್ಕೊಂಡಂಗಾಯ್ತು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಖುಷಿ ಪಟ್ಬಿಟ್ಟು ಇನ್ನೇನು ಕರ್ಕೊಂಡು ಹೋಗಬೇಕು ಅನ್ನೋ ಟೈಮ್ಗೆ ಇಲ್ಲಿ ರಾಮಾಚಾರಿ ಬರ್ತಾ ಇರ್ತಾನೆ, ಸರಿಯಾಗಿ ಕೊಡಬೇಕು ಇವ್ರಿಗೆ ಅಂತ. ಅನ್ನೋಷ್ಟರಲ್ಲಿ ಇನ್ನೊಂದು ಕಾರ್ ಬಂದು ಎಂಟ್ರಿ ಆಗುತ್ತೆ. ಆ ಕಾರು ಚಂದಪ್ಪ ಅವ್ರದ್ದು, ಅಂದರೆ ರುಕ್ಮಿಣಿ ಅವರ ಮಾವ ಅವ್ರದ್ದು. ಅವರನ್ನು ನೋಡಿಬಿಟ್ಟು ಈ ಕಡೆ ರೌಡಿಗಳು ಫುಲ್ ಹೆದರ್ಕೋತಾ ಇರ್ತಾರೆ. ಏನ್ಲೇ ಅಣ್ಣಾಜಿ ಬಕ್ರಾಗಳಿದ್ದೀರಾ ನೀವು, ಎಷ್ಟು ಧೈರ್ಯ ನಿಮಗೆ ನಮ್ಮ ಹುಡುಗಿನ ಮುಟ್ಟೋದಿಕ್ಕೆ ಅಂತ ಫುಲ್ ಅವಾಜ್ ಹಾಕ್ತಾನೆ. ಅಂದರೆ ಉತ್ತರ ಕರ್ನಾಟಕ ಸ್ಟೈಲ್ ಭಾಷೆನಲ್ಲೇ ಬೈತಾ ಇರ್ತಾನೆ. ನೋಡಿ ಚಂದಪ್ಪ, ನೀವು ಅಣ್ಣಾಜಿನ ಎದುರಾಕೋಬೇಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾನೆ. ಅವ್ರಿಗೆ ಬೇಕಾಗಿರೋ ಹುಡುಗಿ ಇವಳು ಅಂತ. ಆದರೂ ಚಂದಪ್ಪ ಕೇಳೋದಿಲ್ಲ, ಚೆನ್ನಾಗಿ ಬೈತಾನೆ. ಯಾರಿಗೂ ಯಾವನಿಗೂ ಹೆದರಲ್ಲ ನಾನು, ಹೋಗಿ ಹೇಳು ನೀನು ಆ ಅಣ್ಣಾಜಿಗೆ ಈ ಚಂದಪ್ಪನ ಮುಂದೆ ಅವರೆಲ್ಲ ಕುನ್ನಿಗಳು ಅಂತ ಫುಲ್ಲು ಬೈದ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ರುಕ್ಮಿಣಿ ಕೂಡ ಮಾವ ಅಂತ ಹೋಗಿ ತಪ್ಕೊಂಡು ಕಾರಲ್ಲಿ ಹೋಗಿ ಕೂತ್ಕೋತಾಳೆ. ಅಲ್ಲಿಂದ ಇಬ್ಬರು ಕೂಡ ಹೋಗ್ತಾರೆ. ರಾಮಾಚಾರಿ ಮಾತ್ರ ಬರೋದಿಲ್ಲ. ಓ ಯಾರೋ ಒಳ್ಳೆಯವರೇ ಬಂದು ಇವ್ರನ್ನ ಸೇಫ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಮಾತಾಡ್ಕೋತಾರೆ. ಆದರೂ ಒಂದು ಕಡೆ ಆತಂಕ. ಆ ಹುಡುಗಿ ಹೋಗಬೇಕಾದ್ರೆ ನನ್ನೇ ನೋಡ್ತಿದ್ಲು ಗೊತ್ತಾ ನಿಮಗೆ, ಅಂದರೆ ಕೃಷ್ಣ ಅಂದ್ಕೊಂಡೆ ನನ್ನನ್ನು ಬೈದಿರೋದವಳು. ಓ ಹಾಗಾದರೆ ಕೃಷ್ಣನ ಹುಡುಗಿನ ನಿನ್ನ ತಮ್ಮ ಕೃಷ್ಣ ಏನು ಸುಮ್ಮನೆ ಎಲ್ಲ ಕಳ್ಳ ಕೃಷ್ಣನೇ ಇದ್ದಾನೆ ಅಂದ್ಬಿಟ್ಟು ರಾಮಾಚಾರಿಗೆ ರೇಗಿಸ್ತಾ ಇರ್ತಾಳೆ ಚಾರು. ಹಾಗೆ ಲೇಟ್ ಆಗಿದೆ ಆಲ್ರೆಡಿ, ಈಗ ಸತ್ಯಭಾಮ ವಿಚಾರವಾಗಿ ಏನಾದರೂ ಒಂದು ಇದು ಮಾಡ್ಬೇಕು, ನಾವು ಮನೆಗೆ ಹೋಗೋಣ ಬಾ ಅಂತ ರಾಮಾಚಾರಿನ ಕರ್ಕೊಂಡು ಚಾರು ಮನೆಗೆ ಹೋಗ್ತಾಳೆ. ಇನ್ನೊಂದು ಕಡೆ ಕೃಷ್ಣ ಕಾಲ್ ಮಾಡ್ತಾನೆ ಇರ್ತಾನೆ ರಾಮಾಚಾರಿಗೆ. ಅಣ್ಣ ಅದಕ್ಕೆ ಫೋನೇ ರಿಸೀವ್ ಮಾಡ್ತಿಲ್ಲ, ಏನಾದರೂ ತೊಂದರೆ ಆಗಿರ್ಬೋದಾ, ಏನು ಕತೆ ಅಂತ ಫುಲ್ಲು ಟೆನ್ಷನ್ ಆಗಿ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಾಕ್ಷಿ ಸತ್ಯಭಾಮ ಅವ್ರಿಗೆ, ನಾನು ನಾರಾಯಣಾಚಾರ್ಯ ಅವ್ರನ್ನ ಹುಡ್ಕೊಂಡು ಹೋಗಿ ನನ್ನ ಪ್ರಶ್ನೆಗೆ ನಾನು ಉತ್ತರ ಕಂಡ್ಕೋತೀನಮ್ಮ, ನೀನು ಹೇಳಲಿಲ್ಲ ಅಂದರೆ ಅಂದ್ಬಿಟ್ಟು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ ಸತ್ಯಭಾಮಗೆ. ಇನ್ನೊಂದು ಕಡೆ ಜೈಶಂಕರು ಮತ್ತು ಚಿಲ್ಟು ತಾತ 3 ಜನನು ಮನೇಲಿರ್ತಾರೆ. ಮಾನ್ಯತಾ ಬಂದು ಮಾತಾಡ್ಸಿದ್ರು ಮಾತಾಡೋದಿಲ್ಲ. ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಸರ್ವೇಶ್ ಅಂತ ಕರೀತಾಳೆ. ಬಿಸಿನೀರು ತೊಗೊಂಡು ಬಾ ಅಂದ್ಬಿಟ್ಟು, ಯಾರು ನನ್ನ ಜೊತೆ ಮಾತೇ ಆಡ್ತಿಲ್ಲ ಹಾಗೆ ಹೇಗೆ ಅಂತ, ನಾನು ಒಳ್ಳೇದು ಮಾಡಿದ್ದು ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ, ನನ್ನ ಬೇಬಿ ಅಲ್ಲಿ ಹೋಗಿ ಕಷ್ಟಪಡ್ತಿದ್ದಾಳೆ, ಅವಳು ಒಳ್ಳೇದಕ್ಕೋಸ್ಕರ ನಾನು ಮಾಡಿದೆ ಅಂತಾರೆ. ಆದರೆ ಜೈಶಂಕರು, ನಿನ್ನ ಪಾರ್ಟ್ನರ್ ಇದ್ದಾನಲ್ಲ ದೇವು, ಎಲ್ಲ ಬಾಯ್ಬಿಟ್ಟಿದ್ದಾನೆ, ನಿನ್ನ ಹೆಸರು ಆ ವೈಶಾಖ ಹೆಸರೆಲ್ಲ, ಎಲ್ಲ ವಿಚಾರಣೆ ನಡೆದಿದೆ ಆಲ್ರೆಡಿ, ಇನ್ನೇನು ನಿಮ್ಗೆ ಅರೆಸ್ಟ್ ಮಾಡೋಕ್ಕೆ ಬರೋದು ಒಂದೇ ಬಾಕಿ ಅಂದಾಗ ಮಾನ್ಯತಾ ಹೆದರ್ಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಮನೇಲಿ ರಾಮಾಚಾರಿ ಚಾರು ಬರಲಿ ಅಂತ. ಹಾಗೆ ಇಲ್ಲಿ ಜಾನಕಿ ಬಂದು, ಎಲ್ಲಪ್ಪ ರಾಮಾಚಾರಿ ಚಾರು ಈ ಮನೇಲಿ ಎಲ್ಲರಿಗೂ ಕೇಳದೆ ಹೋಗೋದೇ ಆಗ್ಬಿಟ್ಟಿದೆ ಎಲ್ಲರಿಗೂ ಅಂದಾಗ ಅಲ್ಲಿ ವೈಶಾಖ ಬರ್ತಾಳೆ. ವೈಶಾಖ ನೋಡ್ಬಿಟ್ಟು ಕೋದಂಡ ರೈಸ್ ಆಗಿಬಿಡ್ತಾನೆ. ನನ್ನ ಮುಂದೆ ಹಿಂಗೆ ಓಡಾಡಬೇಡ, ನನಗೆ ತುಂಬ ಕಿರಿಕಿರಿ ಆಗುತ್ತೆ ಅಂತ ಬೈತಾ ಇರ್ತಾನೆ. ಅಲ್ಲಿ ವೈಶಾಖ ಅವಳು ಮತ್ತೆ ನಮ್ಮನೆಯವ್ರಿಗೆ ಮಾಡಿರೋ ಮೋಸ ನೀವು ಅದು ಇದು ಅಂತ ಮತ್ತೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಅಷ್ಟೊತ್ತಿಗೆ ಚಾರು ರಾಮಾಚಾರಿ ಎಂಟ್ರಿ ಆಗುತ್ತೆ. ಚಾರು ರಾಮಾಚಾರಿ ಬಂದ ತಕ್ಷಣ ಹೋಗಿ ಜಾನಕಿ ಅವ್ರು ಕೇಳ್ತಾರೆ, ಎಲ್ಲಪ್ಪ ಹೋಗಿದ್ದಿ, ಏನು ಕತೆ ನಿಮ್ಮದು ಅಂತ. ಆಗ ಸತ್ಯಭಾಮ ಅವ್ರ ಹುಡ್ಕೊಂಡು ಹೋಗಿದ್ವಿ, ಈ ಮನೆಗೆ ಒಳ್ಳೇದಾಗಲಿ ಅಂತ ಹೋಗಿದ್ವಿ ಅತ್ತೆಮ್ಮ ಅಂತ ಚಾರು ಹೇಳ್ತಾಳೆ. ಈಗ ಮನೇಲಿರೋರೆಲ್ಲ ಕೋದಂಡ ಹಾಗೆ ಕೃಷ್ಣ ಎಲ್ಲರೂ ಜಾನಕಿಯವರೆಲ್ಲರೂ ಕೂಡ ಹೇಳ್ತಾರೆ, ಈ ವೈಶಾಖ ಹೇಳ್ತಿರೋದು ಸುಳ್ಳು ಅಂತ ಹೇಳು ರಾಮಾಚಾರಿ, ನೀವು ಹೋಗಿ ಸತ್ಯ ತಿಳ್ಕೊಂಡು ಬಂದ್ರಿ ಅಲ್ವಾ, ಹೇಳು ಆಮೇಲಿದೆ ಇವಳಿಗೆ ಅಂತ ಹೇಳ್ತಾ ಇರ್ತಾರೆ. ಆದರೆ ರಾಮಾಚಾರಿ ಚಾರು ಇಬ್ಬರು ಮಾತಾಡೋದಿಲ್ಲ. ಅವ್ರನ್ನ ಏನು ಕೇಳ್ತೀರಾ, ಅವ್ರು ಮೌನವಾಗಿರೋದೇ ಗೊತ್ತಾಗಲ್ವಾ ಓದಾಡ್ತಿರೋದು ಎಲ್ಲ ಸತ್ಯನೇ ಅಂತ, ನೀವೇನು ಅವ್ರನ್ನ ಕೇಳೋದು ಅಂತ ವೈಶಾಖ ತುಂಬಾ ಅಣಗಿಸ್ತಾ ಇರ್ತಾಳೆ. ಆ ಹೊತ್ತಿಗೆ ಅಲ್ಲಿ ನಾರಾಯಣಾಚಾರ್ಯ ಅವರು ಎದ್ದೋಗೋಕೆ ನೋಡ್ತಾ ಇರ್ತಾರೆ. ನೀವು ಯಾಕೆ ಎದ್ದೋಗ್ತಿದ್ದೀರಾ, ಇಂಥ ಟೈಮಲ್ಲಿ ನೀವು ಎದ್ದೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ವೈಶಾಖ ಕೂರಿಸ್ತಾಳೆ ನಾರಾಯಣಾಚಾರ್ಯ ಅವ್ರನ್ನ. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.